ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಶುಭ ದಿನದಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ನಾನು ಅವಲೋಕನ ಗೈದಿದ್ದೀನಿ. ಇಲ್ಲೇನಾಗಿದೆ ಅಂದರೆ ನಮ್ಮ ಕರ್ನಾಟಕ, ನಮ್ಮ ಭಾರತದಲ್ಲಿ ಬೇಸಿಕಲಿ 6 ವರ್ಡ್ಗಳು ಮಿಸ್ ಆಗಿದೆ ಅಂತ ತಿಳ್ಕೊತೀನಿ. ಒಂದು ಸಂಸ್ಕೃತಿ, ಸಂಸ್ಕಾರ, ಜ್ಞಾನ, ವಿಜ್ಞಾನ, ಪರಿಜ್ಞಾನ ಮತ್ತು ತಂತ್ರಜ್ಞಾನ. ಇದು 6 ನಾವು ಕೂಡಿಸ್ಕೊಂಡ್ರೆ ಖಂಡಿತ ನಮ್ಮ ದೇಶ ಸುಭಿಕ್ಷ ಆಗುತ್ತೆ. ಇದು ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು, ಒಂದು ಶುಭ ದಿನ ಅಂತೇಳಿ. ಈಗ ತಾವೆಲ್ಲ ನೋಡ್ತಾ ಇದ್ದೀರಾ, ಕ್ಲೀನ್ ಮೈಸೂರು. ಯಾರು ಮಾಡ್ತಾರೆ ಕ್ಲೀನು? ನಮ್ಮನೆ ಕಸನ ಪಕ್ಕದ ಮನೆಗೆ ಒಂದು ಅದು ಕ್ಲೀನ್ ಅಲ್ಲ, ಅದು ಆ್ಯಕ್ಚುಲಿ. ಸೊ ನನ್ನ ಪರಿಚಯ ಮಾಡ್ಕೋಬೇಕಂದ್ರೆ, ಐ ಆಮ್ ಎಮಿರೇಟಸ್ ಸೈಂಟಿಸ್ಟ್ ಫ್ರಮ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, DRDO, and presently advisor to Skill India PDA Foundation, as well as defense and agricultural award also. ಸೊ ಇದು ನನ್ನ ಸೂಕ್ಷ್ಮ ಪರಿಚಯ. ನನ್ನ ಹೆಸರನ್ನ ತಾವು ಗೂಗಲ್ ನೋಡ್ಬೋದು, ರಾಮಕೃಷ್ಣ DFR ಅಂತ ಕೊಟ್ಟರೆ, DRDO ಕೊಟ್ಟರೆ ಖಂಡಿತ ಅದರ ಸಾಕಷ್ಟು ಅದರದ್ದು ವಿಶ್ಲೇಷಣೆ ಸಿಗುತ್ತೆ. ಮತ್ತು ನಾನು ಇವತ್ತಿನ ಯುವ ಜನರಿಗೆ ಹೇಳೋದಿಷ್ಟೇ, ಆಯುಸ್ಸು ಆರೋಗ್ಯ. ನಾನು 3 ಕಾನ್ಸೆಪ್ಟ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಒಂದು ಆರೋಗ್ಯ ರಕ್ಷಣೆ ಮತ್ತು ದೇಶ ರಕ್ಷಣೆ. ಅದು ನಮಗೆ ಬೇಕೇ ಬೇಕು. ಇದು ಯಾವತ್ತೂ ನಾವು ಮಾಡ್ತಾ ಇಲ್ಲ ನಮ್ಮ ಯುವ ಜನತೆಗಳು. ನಾನು ಅಡ್ವೊಕೇಟ್ ಮಾಡೋದು, ಇಲ್ಲಿ ತನಕ ನನಗೆ 25,000 ಜನ ಫಾಲೋಯರ್ಸ್ ಇದ್ದಾರೆ ಗೂಗಲಲ್ಲಿ ಮತ್ತು ಇಂಟರ್ನೆಟ್ಟಲ್ಲಿ. ನಾನು ವಿಜಯನಗರ ಮೊದಲನೇ ಹಂತದ ನಿವಾಸಿ ಕೂಡ, ಬೈ ಅವ್ರ ಮನೆ ಹತ್ರನೇ ಇದ್ದೀನಿ. ಸೊ ಹಾಗಾಗಿ ನಮ್ಮ ಜನಾಂಗಕ್ಕೆ ನಾನು ಹೇಳೋದಿಷ್ಟೇ, ಈ ಸಂದೇಶ ಏನು ಅಂದರೆ, ನಮ್ಮ ಜವಾಬ್ದಾರಿ, ಇಲ್ಲಿ ನೋಡಿದರೆ ನಮ್ಮ ಜವಾಬ್ದಾರಿ ಏನಿದೆ, ಬರೀ ಆರೋಗ್ಯ ಒಂದೇ ಇಲ್ಲ, ಪರಿಸರದ ಸಂರಕ್ಷಣೆ ಮಾಡಬೇಕು. ಇಲ್ಲಿ ನೋಡಿ, ತಾವು ನೋಡ್ಬೋದು, ಕಾಡು ಬೆಳೆ, ಮಳೆ ತರಿಸಿ ಮತ್ತು ಪರಿಸರ ಸಂಹಾರ. ಇದು ಬರೀ ಬೋರ್ಡ್ ಅಲ್ಲ, ಇದನ್ನು ನಾವು ಆ್ಯಕ್ಚುಲಾಗಿ ಫಾಲೋ ಮಾಡಬೇಕು ಅಂತ ಅಲ್ಲಿ ಎಲ್ಲರಿಗೂ ನನ್ನ ಮನದಾಸೆಯನ್ನು ಹೇಳ್ಕೊತೀನಿ. ಮತ್ತು ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ, ಕರ್ನಾಟಕ ಮಾತೆ ತಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಇಂಥ ಕಾರ್ಯಕ್ರಮಗಳ, ಬರೀ ಕಾರ್ಯಕ್ರಮ ಒಂದೇ ಅಲ್ಲ, ಈ ಕಾರ್ಯಕ್ರಮಗಳನ್ನು ಮನದಟ್ಟು ಮಾಡಿ ಕಾರ್ಯರೂಪ ಮಾಡಬೇಕು. ಇವತ್ತು ನೀವೆಲ್ಲ ಏನು ಸೇರಿದ್ದೀರಾ, 10,000 ಇರ್ಬೋದು, 9,000 ಜನ ಇರ್ಬೋದು, ಬಟ್ ಅದರಲ್ಲಿ ಒಂದು 5,000 ಜನ ನಮ್ಮ ದೇಶದ ಪ್ರಗತಿಗೆ. ನಾನು ಹೇಳಿದೆ ಅಲ್ವಾ, ಆರೋಗ್ಯ ರಕ್ಷಣೆ, ಆಹಾರ ರಕ್ಷಣೆ ಮತ್ತು ದೇಶ ರಕ್ಷಣೆ, ಇದು 3 ಬೇಕೇ ಬೇಕು ನಮಗೆ. ಇವತ್ತು ನಾನು ಯೂನಿವರ್ಸಿಟಿ ನೀವು ನೋಡಿರ್ಬೋದು, ನಾನು ಬೇಕಾದ್ರೆ VC ಹತ್ರನೇ ಮಾತಾಡ್ತೀನಿ. ನಮ್ಮಲ್ಲಿ ಏನು ಅಂದರೆ, ಬರೀ ನಾನು ಮಾತಾಡ್ತೀನಪ್ಪ, ನಾನು ಎಜುಕೇಷನ್ ಮಾಡ್ತೀನಿ, ನೀವು ಕಲ್ತ್ರೆ ಬಿಟ್ಟು ಖಂಡಿತ ಅಲ್ಲ. ನಾವು ಅವರಿಗೆ ಮನದಟ್ಟು ಮಾಡಬೇಕು. ಸ್ಕೂಲು ಕಾಲೇಜಸಲ್ಲಿ ಇದು ಶುರುವಾಗಬೇಕಾದ್ರೆ LKGಯಿಂದಲೇ ನೀವು ನೋಡಿರಬೇಕು. ನಮ್ಮ ದೇಶ ಬಗ್ಗೆ, ನಮ್ಮ ಆರೋಗ್ಯ ರಕ್ಷಣೆ ಮತ್ತು ನಮ್ಮ ದೇಹ ರಕ್ಷಣೆ ಮತ್ತು ದೇಶ ರಕ್ಷಣೆ, ಇದೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡಲೇಬೇಕು. ಇದು ಯಾರು ನಾನು ಯಾಕೆಂದರೆ ಸಾಕಷ್ಟು ಇಲ್ಲಿ ತನಕ 1,500 ಜನಕ್ಕೆ IPSಗೆ ಇನ್ಸ್ಪಿರೇಷನ್ ಸ್ಪೀಚ್ ಸಹ ಕೊಟ್ಟಿದ್ದೀನಿ, ತಾವು ನೋಡಿರ್ಬೋದು ಗೂಗಲ್. ಸೊ ಹಾಗಾಗಿ ನಾನು ಕೇಳೋದಿಷ್ಟೇ ಎಲ್ಲರಿಗೂ, ದೇಶಕ್ಕೆ ನೀವು ಅಟ್ಲೀಸ್ಟ್ ಒಂದು ಅಬ್ದುಲ್ ಕಲಾಂ ಥರ ಅಥವಾ ನೋಬೆಲ್ ಪ್ರಶಸ್ತಿ ತಂದು ಯೂನಿವರ್ಸಿಟಿಲಿ ಮಾಡ್ಬೋದು. ಬಟ್ ಯೂನಿವರ್ಸಿಟಿಲಿ ಈಗಿರೋ ಪ್ರೆಸೆಂಟ್ ಪೊಸಿಷನಲ್ಲಿ ತುಂಬ ಇಂಪಾರ್ಟೆನ್ಸ್ ಬೇಕೇ ಬೇಕು ಅಂತ ನಾನು ಹೇಳೋಕ್ಕೆ ಮಾತಾಡ್ಕೊಳ್ತೀನಿ. ಮತ್ತು ನಮ್ಮ ಜನಾಂಗದಲ್ಲಿ ಏನಿದೆ, ಜನಾಂಗ ಅಂದರೆ ಕುವೆಂಪು ಹೇಳಿರೋಗೆ ಎಲ್ಲ ಜಾತಿ ಮಿಡಿದು ಶಾಂತಿ ತೋಟ ಅಂತ ಹೇಳ್ತಾರೆ. ಅದನ್ನು ನಾವು ಫಾಲೋ ಮಾಡೋಣ. ಅದನ್ನು ಫಾಲೋ ಮಾಡಿ ಜಾತಿ ವಿವಾದ ಯಾವುದೂ ಖಂಡಿತ ಬೇಡಿ, ಅದು ಯಾವತ್ತೂ ಅದು ನಮಗೆ ಪೂರಕವಾಗಿರಲ್ಲ. ಸೊ ಹಾಗಾಗಿ ನಿಮ್ಮ ಈ ಸಂಸ್ಥೆಯಿಂದ, ಈ ಯೂನಿವರ್ಸಿಟಿಯಿಂದ ಒಂದು 10 ಜನ, ನನ್ನ ಉದ್ದೇಶ ಏನು, ನನ್ನ ಸಂಕಲ್ಪ ಏನು ಅಂದರೆ 10 ಜನ ಇಂಟರ್ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ ಆಗಬೇಕು, ವಿಜ್ಞಾನಿ ಆಗಬೇಕು, ಅಗ್ರಿಕಲ್ಚರ್ಸ್ಗಳನ್ನ ಆಗಬೇಕು. ಯಾಕೆ ನನ್ನ ಸಬ್ಜೆಕ್ಟ್ ಏನೇ ಡಿಫೆನ್ಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಇವೆರಡು ಪೂರಕ ನಮ್ಗೆ ಬೇಕೇ ಬೇಕು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ, ಬೈಲಿಯವ್ರಿಗೆ ಎಲ್ಲ ಕೊಟ್ಟಿರೋ ನೀವೆಲ್ಲ ನನ್ನ ನಿಶ್ಶಬ್ದದಲ್ಲಿ ಕೇಳಿದ್ದಕ್ಕೆ ತುಂಬ ಸಂತೋಷ ಹೇಳ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್ ಮತ್ತು ಜೈ ಚಾಮುಂಡೇಶ್ವರಿ ತಾಯಿ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಕೊಡಿ ಅಂತ